ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆಯಿತು. ಪುಟ್ಟ ಪುಟ್ಟ ಮಕ್ಕಳು ಕೃಷ್ಣ, ರಾಧೆ, ರುಕ್ಮಿಣಿ, ಸತ್ಯಭಾಮೆಯರ ವೇಷ ಧರಿಸಿ ಗಮನ ಸೆಳೆದರು. ಶ್ರೀ ಕೃಷ್ಣ ವೇಷಧಾರಿ ಮಕ್ಕಳು ಕೊಳಲನ್ನು ಹಿಡಿದು ಬೆಣ್ಣೆ ತಿಂದಂತೆ ನಟಿಸಿ ತೊದಲು ನುಡಿಗಳನ್ನಾಡಿ ಎಲ್ಲರಿಗೂ ರಂಜಿಸಿದರು. ಮುಖ್ಯ ಶಿಕ್ಷಕರಾದ ಸಂಪತ್ ಕುಮಾರ್, ಸಹ ಶಿಕ್ಷಕರಾದ ಸುಮಾ, ಪುಷ್ಪಾವತಿ, ಶಶಿಕಲಾ, ಲೋಕೇಶ್, ನಾಗೇಶ್, ವೆಂಕಟೇಶ್, ಎಸ್ ನಾಗೇಂದ್ರ, ಮಕ್ಕಳ ಮನೆ ಶಿಕ್ಷಕಿ ಜ್ಯೋತಿ, ಗ್ರಂಥಾಲಯದ ಮುಖ್ಯಸ್ಥೆ ಗೀತಾ, ಎಸ್ಡಿಎಂಸಿ ಅಧ್ಯಕ್ಷ ಅನಿಲ್, ಶಿವಕುಮಾರ್, ತೀರ್ಪುಗಾರರಾದ ನಾಗವೇಣಿ, ಪೋಷಕರು ಇತರರಿದ್ದರು. ರಾಧೆನ ಕೂಡಿಸ್ಕೊಂಡು ಮತ್ತೆ ಆಡ್ತಾರೆ. ಅವನ ಸಂತೈಸೋದೇ ಭಾಳ ಕಷ್ಟ ಆಗುತ್ತದೆ. ನೀವು ಅಷ್ಟು ಮಟ್ಟಿಗೆ ಆಡಿರಲ್ಲ ಅನ್ಸುತ್ತೆ. ಆ ಮಕ್ಕಳು ಅಷ್ಟು ಮಟ್ಟಿಗಿದು ಜನ್ರೇಷನ್, 5th ಜನರೇಷನ್, 5th ಜನರೇಷನ್. ಕೃಷ್ಣನ ಪೂಜೆ ಮಾಡೋ ಉದ್ದೇಶ ಯಾಕೆ, ಏನಕ್ಕೆ ಮಾಡಬೇಕು ಕೃಷ್ಣನ ಪೂಜೆ ಅಂದರೆ, ಮಲಗುವಾಗ ಒಳ್ಳೆ ನಿದ್ದೆ ಬರಬೇಕಂತೆ. ಬಾಲಲೀಲೆಯನ್ನು ಅವ್ನು ನೋಡಿ ಕಲಿಬೇಕಂತೆ. ಬಾಲಲೀಲೆ ಇದೆಯಲ್ಲ ಒಂದು, ಅವ್ನು ನೋಡಿ ಕಲಿಬೇಕಂತೆ. ಅಮ್ಮನ್ನ ಬಿಟ್ಟು ಇರ್ತಿರ್ಲಿಲ್ಲ. ಕೆಲವು ಸಮಯ ಅಮ್ಮನೇ ಬೇಕಾಗಿರ್ಲಿಲ್ಲ. ಅವನು ಹಿಂಸೆ ತಡಿಲಾರ್ದೆ ಗುಂಡ್ಕಲ್ಲಿಗೆ ಕಟ್ಟಾಕ್ಬಿಟ್ಟು ಹೋಗ್ತಿದ್ಲ ಅಮ್ಮ. ಯಾರು? ಯಶೋದೆ. ದೇವಕ್ಕೆ ಹತ್ರ ಹೆಚ್ಚಿಗೆ ಬೆಳೆದಿಲ್ಲ ಮಗು. ವಸುದೇವನ ಮುಖಾಂತರ ನದಿಯನ್ನು ದಾಟಿ ರಕ್ಷಣೆಗೋಸ್ಕರ ಯಶೋದೆಗೆ ಬಂದ್ಬಿಡುತ್ತೆ. ಯಶೋದೆ ಹತ್ರ ಬರುತ್ತೆ ಮಗು. ಅವನ ಎಷ್ಟೇ ಪುಟ್ಟ ಮಗು ಅಂಬೆಗಾಲಿಟ್ಟಿದ್ರು ಕೂಡ ಅವ್ರ ಅಮ್ಮನ ಕಣ್ ತಪ್ಪಿಸಿ ಓಡೋಗ್ತಿದ್ದ. ಬೆಣ್ಣೆ ಕದಿಕ್ಕೆ ಮಾತ್ರ. ನಮ್ಮ ಮಕ್ಳೇನು ಕದೀತವೆ? ನಿಮ್ಮ ಮಕ್ಳಿನ ಮುಂದೆ ಯಾರು ಕಲ್ತಿದ್ದಾರೆ ವಿದ್ಯೆನ, ಆ ವಿದ್ಯೆ ಕಲಿಯಕ್ಕೆ ಹೋಗ್ಬೇಕು. ವಿದ್ಯೆ ಕದ್ಕೊಳ್ಳೋಕ್ಕೋಸ್ಕರ ಬೇಕು. ಹಂಸ ಪಕ್ಷಿ ಹಾಲಿನಲ್ಲಿರ್ತಕ್ಕಂಥ, ನೀರು ಬೆರೆಸಿದ ಹಾಲಿನಲ್ಲಿರ್ತಕ್ಕಂಥ ಎಲ್ಲ ಹಾಲು ಇರ್ಕೊಳುತ್ತಂತೆ, ಬರೀ ನೀರು ಮಾತ್ರ ಬಿಡುತ್ತಂತೆ. ಹಾಗೆ ಟೀಚರ್ ಹತ್ರ, ತಂದೆ ತಾಯಿ ಹತ್ರ, ಊರಿ ಹಿರಿಯರ ಹತ್ರ ಏನು ಒಳ್ಳೆಯ ಅಂಶ ಇದೆ ತಲೆಯಲ್ಲಿ, ಅದನ್ನು ಅಷ್ಟು ಮಟ್ಟಿಗೆ ಅಬ್ಸರ್ವ್ ಮಾಡ್ಕೊಂಬಿಡೋದು. ಆ ಥರನ ಗುಣ ಕಲೀಲಿ ಅಂತೇಳಿ ಕೃಷ್ಣನಿಂದ ನಾವು ಕಲ್ತ್ಕೋತೀವಿ. ಆಮೇಲೆ ಇನ್ನೂ ಒಂದಿದೆ, ದೊಡ್ಡವ್ರು ಆಗ್ತಾ 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 ಬೆಳೆದಿರ್ತಾ ನಮ್ಮ ಪುಟ್ಟ ಮಕ್ಕಳಿಗೆ ಏನು ಬೇಕು ಅಷ್ಟನ್ನು ಮಾತ್ರ. ತೊಟ್ಲಲ್ಲಿ ಕೃಷ್ಣ ನೋಡಿದ್ರೆ ಇಲ್ಲಿ ರಾಮನಗರ ಹತ್ರ ಒಂದು ಕೃಷ್ಣ ಇದೆ, ಅಂಬೇಗಲ್ ಕೃಷ್ಣ. ನಿಮ್ಮ ಪಾಂಡವಪುರ ತಾಲೂಕಿನಲ್ಲೂ ಕೂಡ ಕೆರೆತನಲ್ಲಿ ಅಂಬೇಗಲ್ ಕೃಷ್ಣ ಇದೆ. ಈ ದಿನ ವಿಶೇಷ ಪೂಜೆಯಲ್ಲಿ ಅಷ್ಟಮಿ ದಿನ ಕೃಷ್ಣನ ಪೂಜೆ ಯಾಕೆ ಮಾಡಬೇಕು, ಅವ್ನಿಗೇನು ಇಷ್ಟ ಅಂದರೆ
ಕುಚೇಲ ಕೃಷ್ಣನ ಕತೆ ಬರ್ತದೆ, ಅದು ನಿಮಗೆಲ್ಲ ಗೊತ್ತಿದೆ. ಈಗ ಸಮಯದ ಅಭಾವ ಇರುತ್ತೆ, ಅದಕ್ಕೆ ಒಂದು ವಾರ ತನಕ ಇದೆ ದಿನಕ್ಕೊಂದೊಂದು ಕತೆ. 8 ದಿನನೂ ಕೂಡ ಒಂದೊಂದು ಕಥೆಯನ್ನು ಹೇಳಿ ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ಬೆಳಗ್ಗೆ ಮುಂಜಾನೆ ಹಿಡಿದು ಸಂಜೆವರೆಗೂ ಕೂಡ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಉಡುಪಿಯಲ್ಲಿ ಆರಾಧನೆ ನಡೀತಲೇ ಇರ್ತದೆ. ಇಲ್ಲೂ ಕೂಡ ಕೆರೆತನಲ್ಲಿ ಮಾಡ್ತಾರೆ. ಜೊತೆಗೆ ಈ ಮಕ್ಕಳಾಗದಿರೋಂಥವ್ರಿಗೆ ಮಕ್ಕಳಾಗುತ್ತೆ ಅಂತ ಮದ್ದೂರು ರಾಮನಗರ ಹತ್ರ ಇದೆ, ಅಲ್ಲೊಂದು ಕೃಷ್ಣ ಇದೆ, ಅಂಬೇಗಲ್ ಕೃಷ್ಣ. ಅಲ್ಲಿಗೋಗಿ ಪೂಜೆ ಮಾಡ್ತಾರೆ. ನಿನ್ನಂಥ ಮಗುವನ್ನು ನನಗೆ ಕರುಣಿಸು ಅಂತ. ಅಂತೂ ತುಂಟಾಟದ ಹುಡುಗ ಅದು. ಪುಟ್ಟ ಮಕ್ಕಳು ತುಂಟಾಟ ಆಡ್ತಿದ್ರೆ ಅಲ್ಲಿ ದುಷ್ಟ ಸಂಹಾರ ಆಗ್ತಿದೆ ಅಂತ ಅರ್ಥ. ಕೆಟ್ಟದು ಹೊರಟೋಗುತ್ತೆ ನಮ್ಮ ಮಕ್ಕಳಿಂದ, ಗುಣಗಳು ಹೊರಟೋಗ್ಲಿ ಅಂತ ನಮ್ಮ ಉದ್ದೇಶ. ಮಕ್ಕಳಿಂದ ಕೆಟ್ಟ ಗುಣ ಹೋಗ್ಲಿಕ್ಕೆ ಕೃಷ್ಣ ಆರಾಧನೆ ಮಾಡ್ತೀವಿ. ಅಚ್ಚುಮೆಚ್ಚಿನ ಪ್ರಸಾದ ನೈವೇದ್ಯ ಅಂದರೆ ಅವಲಕ್ಕಿ ಕೃಷ್ಣನಿಗೆ, ಅದು ಬಿಟ್ಟರೆ ಬೆಣ್ಣೆ. ನೀವು ದೇವರಿಗೆ ಒಂದೇ ಒಂದು ತುಳಸಿ ದಳ ಇಟ್ಟರು ಸಾಕು, ಎಲ್ಲ ವರ ಸಿಗುತ್ತಂತೆ. ತುಳಸಿ ದಳದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಸತ್ಯಭಾಮನ ಕಥೆನ ಕೇಳಿದೆ ನೀವು. ಸತ್ಯಭಾಮನ ಕಥೆ ಕೇಳಿದಾಗಲೂ ಕೂಡ ಅಷ್ಟೇ, ರುಕ್ಮಿಣಿಗೆ ಬಹಳ ಅಹಂ ಇರುತ್ತೆ, ನಾನೇ ಹೆಚ್ಚು ಅಂತ. ಕೃಷ್ಣ ನೆನೆಸ್ಕೊಂಡು ಸತ್ಯಭಾಮ ಒಂದೇ ಒಂದು ತುಳಸಿ ದಳ ಇಡ್ತಾಳೆ. ಸತ್ಯಭಾಮನ ರುಕ್ಮಿಣಿನ. ಈಗ ನಿಮಗೆ ಅನುಮಾನ ಆಗುತ್ತೆ, ಯಾರಿಗೆ ಹೆಚ್ಚುಮೆಚ್ಚು ಕೃಷ್ಣನ್ ಕಂಡ್ರೆ? ಗೊತ್ತಿಲ್ಲ. 3 ಜನ ಇದ್ದಾರೆ, ರಾಧೆ, ರುಕ್ಮಿಣಿ, ಸತ್ಯಭಾಮ. ಅದರಲ್ಲಿ ಬಹಳ ಅಹಂ ಪಡ್ತಿದ್ದವ್ರು ಯಾರು? ಸತ್ಯಭಾಮ. ಬಹಳ ಅಚ್ಚುಮೆಚ್ಚಿನ ಮಡದಿಯಾಗಿದ್ದವ್ರು ಯಾರು? ರುಕ್ಮಿಣಿನ ರಾಧನು. ರುಕ್ಮಿಣಿ ಎಷ್ಟೇ ಭಾರನ ಒಂದು ಕಡೆ ಉಯ್ಯಾಲೆ ಇಟ್ಟರು ಕೂಡ ಕೃಷ್ಣ ಮೇಲೆ ಬರ್ತಾನೇ ಇರಲಿಲ್ಲ. ತನ್ನಲ್ಲಿದ್ದಂಥ ಆಸ್ತಿ, ಒಡವೆ, ವೈಢೂರ್ಯ ಎಲ್ಲ ತಂದು ಇಡ್ತಾಳೆ ಸತ್ಯಭಾಮ. ನಾನೇ, ನನಗೆ ಒಲಿಬೇಕು ಏನಾದರೂ ಹೇಳಲಿಲ್ಲ. ಒಂದೇ ಸರಿ ಭಕ್ತಿಯಿಂದ ಒಂದು ತುಳಸೆಲ್ಲ ಇಡ್ತಿದ್ದಂಗೆ ತೊಟ್ಲ ಮೇಲೆ ಬಂದ್ಬಿಡ್ತದೆ. ಎಷ್ಟು ಆಶ್ಚರ್ಯ. ನಮ್ಮ ಮಕ್ಕಳಿಂದ ಕೂಡ ಅಷ್ಟೇ, ದೊಡ್ಡವರಿಂದ ಆಗದೇ ಇರೋಂಥ ಕೆಲಸವನ್ನು ಪುಟ್ಟ ಮಕ್ಕಳು ಮಾಡಿರ್ತಾರೆ. ಅದಕ್ಕೆ ಸಾಕ್ಷಿ ಶ್ರೀಕೃಷ್ಣ. ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ರಾಮ ರಾಮ ಹರೇ ಹರೇ. ಒಂದೇ ಕೋರ್ಸ್ನಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 3 ಸರಿ ಹೇಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಕೈ ಇಟ್ಕೊಳ್ಳಿ, ಹಿಂದೆ ಒಬ್ಬೊಬ್ರು ಕೈ ಇಟ್ಕೊಳ್ಳಿ. ಈ ಕೈ ಇಟ್ಕೊಳ್ಳಿ. ನಾನು ಸರಿ ಕೊಡಿ. ಹಿಂದೆ ಬರ ನೀವು ಮುಂದೆ ಬರ. ಸುಜನ ಬಾಂಧವ ಕೃಷ್ಣ ಸುಂದರ ಕೃತೆ, ಮದನ ಕೋಮಲ ಕೃಷ್ಣ ಮಾಧವ ಹರೇ, ವಸುಮತಿ ಪತೆ ಕೃಷ್ಣ ವಾಸವಾನುಜ, ವರಗುಣಕರ ಕೃಷ್ಣ ವೈಷ್ಣವ, ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತೆ, ಜನ ವಿಮೋಚನ ಕೃಷ್ಣ.
ನಿಂತು ಹೆಸರು ಜೋರಾಗಿ ಹೇಳಪ್ಪ ಹೆಸರು ಜೋರಾಗಿ ಮೈ ನೇಮ್ ಇಸ್